ಪೂಜೆ ಮಾಡಿದ್ವಿ. ಸಾಕ್ಷಾತ್ ಬ್ರಹ್ಮನನ್ನ ರಥದಲ್ಲಿ ಆವಾಹನೆ ಮಾಡಿರ್ತೀವಿ. ಅದಾದ ನಂತರ ಎಲ್ಲ ಅಷ್ಟ ದಿಕ್ಕುಗಳಲ್ಲೂ ಕೂಡ ಅಷ್ಟದಿಕ್ಪಾಲಕರು ಅಂದರೆ 8 ದಿಕ್ಕುಗಳಲ್ಲೂ ಕೂಡ 8 ದೇವತೆಗಳನ್ನು ಆವಾಹನೆ ಮಾಡಿರ್ತೀವಿ. ಇಂದ್ರ, ಅಗ್ನಿ, ಯಮ, ವರುಣ, ವಾಯು, ಕುಬೇರ, ಈಶಾನ ಅಂತ ಹೇಳಿ 8 ದೇವತೆಗಳನ್ನ ಆ ಒಂದು ರಥದಲ್ಲಿ ಆವಾಹನೆ ಮಾಡಿರ್ತೀವಿ. ಹಾಗೂ ಆ ಚಕ್ರಗಳಲ್ಲಿ ಸೂರ್ಯಚಂದ್ರರನ್ನು ಆವಾಹನೆ ಮಾಡಿರ್ತೀವಿ. ಹಾಗೂ ರಥ ಎಳಿತಿರಲ್ಲ ಹಗ್ಗ, ಆ ಹಗ್ಗದಲ್ಲಿ ವಾಸುಕಿಯನ್ನು ಆವಾಹನೆ ಮಾಡ್ತೀವಿ. ವಾಸುಕಿ ಅಂದರೆ ಯಾರು? ನಾಗದೇವತೆ. ಆ ನಾಗದೇವತೆಗಳನ್ನು ನಾವು ಆವಾಹನೆ ಮಾಡಿರ್ತೀವಿ. ಹಾಗಾಗಿ ಎಲ್ಲ ಆ ಒಂದು ಶಕ್ತಿಯು ಕೂಡ ರಥದಲ್ಲಿರ್ತದೆ. ಆಗ ಆ ಮೂಲ ದೇವರ ಶಕ್ತಿ ಏನಿರ್ತದೆ ಅದೆಲ್ಲ ಸಂಪೂರ್ಣವಾಗಿ ಆ ಒಂದು ಉತ್ಸವ ಮೂರ್ತಿಯಲ್ಲಿ ಬಂದಿರ್ತದೆ. ಹಾಗಾಗಿ ಎಲ್ಲಿ ರಥ ಹೊರಡ್ತದೆ ಆ ಸಂದರ್ಭದಲ್ಲಿ ನಾವು ಮೂಲ ದೇವರ ದರ್ಶನ ಮಾಡಬಾರ್ದು ಅಂತ ಹೇಳುತ್ತೆ. ರಥ ಹೊರಡುವಂಥ ಸಂದರ್ಭದಲ್ಲಿ ಹೊರಟ ಮೇಲೆ ಆ ಮೂಲ ದೇವರ ಶಕ್ತಿ ಎಲ್ಲ ಉತ್ಸವ ಮೂರ್ತಿಯಲ್ಲಿ ಇರ್ತದೆ. ಹಾಗಾಗಿ ಸ್ಕ್ರೀನ್ ಹಾಕ್ಬಿಟ್ಟು ದೇವರ ದರ್ಶನ ನಿಲ್ಲಿಸಬೇಕು ಆ ಸಂದರ್ಭದಲ್ಲಿ. ಹಾಗಾಗಿ ಆ ಒಂದು ಹೊರಟಂಥ ಸಂದರ್ಭದಲ್ಲಿ ಆ ಭಗವಂತ ಎಲ್ಲ ಕೂಡ ತಾನು ಭಕ್ತಾದಿಗಳನ್ನು ನೋಡ್ಲಿಕ್ಕೋಸ್ಕರವಾಗಿ ಎಲ್ಲ ಬರ್ತಾನಂತೆ. ನಾವು ರಥಸ್ಯ ದೇವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಹೇಳುತ್ತೆ. ಅಂದರೆ ಯಾರು ರಥದಲ್ಲಿರ್ತಕ್ಕಂಥ ದೇವರನ್ನ ದರ್ಶನ ಮಾಡ್ತಾರೋ ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತದೆ. ಹಾಗಾಗಿ ನಾವು ಬೇರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಬೇರೆ, ಆದರೆ ಬ್ರಹ್ಮರಥೋತ್ಸವದಲ್ಲಿ ಬ್ರಹ್ಮನನ್ನು ಆವಾಹನೆ ಮಾಡಿರ್ತೀವಿ. ಎಲ್ಲ ದೇವತೆಗಳು ಕೂಡ ರಥದಲ್ಲಿ ಆವಾಹನೆ ಆಗಿರ್ತದೆ. ಹಾಗಾಗಿ ನೀವು ಪ್ರತಿದಿನ ಒಂದು ದಿನ ನೀವು ಒಬ್ಬ ಮನುಷ್ಯನನ್ನು ನೋಡೋದು ಬೇರೆ, ಅದೇ ಮದುವೆ ಮಂಟಪದಲ್ಲಿ ಮದುವೆ ಗಂಡನಾಗಿ ನೋಡೋದು ಬೇರೆ. ಏನು ವ್ಯತ್ಯಾಸ ಇರ್ತದೆ? ಸೇಮ್ ಅದೇ ರೀತಿಯಾಗಿ ಇಲ್ಲಿ ನಾವು ಪ್ರತಿದಿನ ದೇವರನ್ನ ನೋಡೋದೇ ಬೇರೆ, ಆ ಬ್ರಹ್ಮರಥದಲ್ಲಿ ದೇವರನ್ನು ನೋಡುವಂಥ ವಿಶೇಷತೆ ಬೇರೆ. ಹಾಗಾಗಿ ನಾವು ಆ ಎಲ್ಲಿ ರಥೋತ್ಸವ ನಡೆದರೂ ಕೂಡ ನಾವು ಅಲ್ಲಿ ಭಾಗವಹಿಸಿ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆ ಒಂದು ರಥದಲ್ಲಿ ಆ ದೇವರಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ. ಹಾಗಾಗಿ ಆ ಒಂದು ಬ್ರಹ್ಮರಥೋತ್ಸವ ದರ್ಶನ ಮಾಡಬೇಕು. ಆ ಬ್ರಹ್ಮರಥೋತ್ಸವವನ್ನು ಮಾಡೋದ್ರಿಂದ ದೇಶವೆಲ್ಲ ಸುರಕ್ಷಿತವಾಗಿರುತ್ತೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತದೆ, ನದಿ ತಟಾದಿಗಳೆಲ್ಲ ಪೂರೈತಾ ಇರ್ತದೆ. ಅಂದರೆ ಎಲ್ಲ ಲೋಕ ಕಲ್ಯಾಣವಾಗ್ತದೆ. ಎಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಾಡಿಯು ಕೂಡ ಪರಸ್ಪರ ತುಂಬ ದಿನೇ ದಿನೇ ಪಾಪಿಗಳು ಭೂಮಿಯ ಮೇಲೆ ಜಾಸ್ತಿ ಆಗ್ತಾ ಇದೆ. ಒಳ್ಳೆಯವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪಾಪಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಕಲಿಯುಗದ ಮಹಿಮೆ ಜಾಸ್ತಿ ಕಲಿಪುರುಷನ ಮಹಿಮೆಯಿಂದ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂದರೆ ಈ ಥರದ ಬ್ರಹ್ಮರಥೋತ್ಸವಗಳು ನಡೀತಾ ಇರಬೇಕು. ಬ್ರಹ್ಮರಥೋತ್ಸವಗಳು ನಡೆದಾಗ ಆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಜನರ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಪರಸ್ಪರ ಸ್ನೇಹ ಭಾವ ಇವೆಲ್ಲ ಮೂಡ್ತದೆ ಅಂತ ಹೇಳಿ ಆ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಬ್ರಹ್ಮರಥೋತ್ಸವ ನಡೀತದೆ. ಹಾಗಾಗಿ ಈ ಒಂದು 5 ದಿನಗಳ ಕಾಲ ಏನು ನಡೆದಿತ್ತು ಈ ಎಲ್ಲ ಬ್ರಹ್ಮರಥೋತ್ಸವ ಎಲ್ಲ ಕೈಂಕರ್ಯಗಳು ಕೂಡ ಇಂದು ಧ್ವಜ ಅವರೋಹಣದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಸಮಾಪ್ತಿ ಆಗ್ತದೆ. ಎಲ್ಲ ಅಕ್ಷತೆ ಕೈಲಿರ್ತಕ್ಕಂಥ ಅಕ್ಷತೆಯನ್ನು ಆ ಧ್ವಜದ ಮೇಲೆ ಎಸೆದು ನಮಸ್ಕಾರ ಮಾಡ್ಕೊಳ್ಳಿ. ಹರ ನಮಃ ಪಾರ್ವತಿ.